ಹಾಯ್ ಗೈಸ್, ವೆಲ್ಕಮ್ ಟು ದ ಮೈ ಚಾನಲ್. ನೀವು ಒಂದು ಹೊಸ ಫೋನನ್ನು ತಗೊಂಡಿರ್ತೀರಾ ಅಥವಾ ನಿಮ್ಮ ವಾಟ್ಸಪ್ಪನ್ನು ರೀಇನ್ಸ್ಟಾಲ್ ಮಾಡಬೇಕಾಗಿರ್ತದೆ. ಇದರಲ್ಲಿ ಬರೋ ಪ್ರಾಬ್ಲಮ್ ಏನಂದರೆ, ನೀವು ಆಲ್ರೆಡಿ ಆ ಫೋನಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಿರ್ತೀರ. ಆದ್ದರಿಂದ ನಿಮ್ಮ ವಾಟ್ಸಪ್ಪಲ್ಲಿ ಇಂಪಾರ್ಟೆಂಟ್ ಡೇಟಾ ಇರುತ್ತದೆ. ಮತ್ತು ಫೋಟೋಸ್, ವಿಡಿಯೋಸ್, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಇಂಪಾರ್ಟೆಂಟ್ ಫೈಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಇರ್ತವೆ. ಇದೆಲ್ಲ ನಿಮಗೆ ತುಂಬ ಇಂಪಾರ್ಟೆಂಟು. ಇವನ್ನೆಲ್ಲ ಡಿಲೀಟ್ ಮಾಡದೆ ಇದಕ್ಕೆ ಬ್ಯಾಕಪ್ ಕೊಟ್ಟು ನಿಮ್ಮ ಹೊಸ ಫೋನಲ್ಲಿ ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿ ಮತ್ತು ಆ ಡೇಟಾವನ್ನು ಹೇಗೆ ರಿಕವರಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ಆದ್ದರಿಂದ ಈ ವಿಡಿಯೋನ ನಿಮ್ಗೆ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತದೆ. ಮತ್ತು ಈ ವಿಡಿಯೋ ಕೊನೆಯಲ್ಲಿ ರೀಸ್ಟೋರ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೇನೆ. ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ. ನೀವು ಬ್ಯಾಕಪ್ಪನ್ನು ಕರೆಕ್ಟ್ ಮಾಡಿ ರೀಸ್ಟೋರನ್ನು ಸರಿಯಾಗಿ ಮಾಡದಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ. ಮತ್ತೆ ನೀವು ವಾಟ್ಸಪ್ ಬ್ಯಾಕಪ್ ಹೇಗೆ ಮಾಡೋದು ಅಂತ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೇನೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನಿಮ್ಮ ಒಂದು ಫೋನ್ನಲ್ಲಿರುವ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನನ್ನ ಒಂದು ಫೋನ್ನಲ್ಲಿರುವ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮೇಲೆ ಕಾಣ್ತಿರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಚಾಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸ್ಕ್ರೋಲ್ ಮಾಡಿದರೆ ಚಾಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಗೂಗಲ್ ಅಕೌಂಟ್ಗಿಂತ ಕೆಳಗೆ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕೊಟ್ಟಿದ್ರೆ ಈ ಥರ ಒಂದು ಆಪ್ಷನ್ ಬರ್ತವೆ. ಈ ಆಪ್ಷನ್ ಏನಂದರೆ ಡಿಸೇಬಲ್, ಏನಂದರೆ ನಮಗೆ ಬ್ಯಾಕಪ್ ಬೇಡ ಅಂತ. ಮತ್ತು ಓನ್ಲಿ ವೆನ್ ಬ್ಯಾಕಪ್ ಅಂದರೆ ಯಾವಾಗಲೂ ಒಂದು ಸತಿ ನೀವು ಈ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆವಾಗ ನಿಮ್ಮ ಎಲ್ಲ ಡೇಟಾ ಬೇಕಪ್ ಆಗುತ್ತೆ. ಮತ್ತು ಇಲ್ಲಿ ಡೈಲಿ, ವೀಕ್ಲಿ, ಮಂತ್ಲಿ ಅನ್ನೋ ಆಪ್ಷನ್ಗಳಿವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಡೈಲಿ ಅಂದರೆ ಡೈಲಿ ನಿಮ್ಮ ಎಲ್ಲ ಡೇಟಾ ರಿಕವರಿ ಆಗುತ್ತೆ. ಅಂದರೆ ವೀಕ್ಲಿ ಅಂದರೆ ವಾರಕ್ಕೆ ಒಂದು ಸತಿ, ಮತ್ತು ಮಂತ್ಲಿ ಅಂದರೆ ತಿಂಗಳಿಗೊಮ್ಮೆ ನಿಮ್ಮ ಎಲ್ಲ ಡೇಟಾ ರಿಕವರಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ಗೂಗಲ್ ಅಕೌಂಟ್ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಗೂಗಲ್ ಅಕೌಂಟ್ ಲಾಗಿನ್ ಇರುತ್ತೆ ನಿಮ್ಮ ಫೋನಲ್ಲಿ, ಆ ಒಂದು ಗೂಗಲ್ ಅನ್ನು ಇಲ್ಲಿ ತೋರಿಸ್ತದೆ. ನೀವು ಅದನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ಬೇರೆ ಗೂಗಲ್ ಅಕೌಂಟ್ನ ಆ್ಯಡ್ ಮಾಡ್ಕೋಬೇಕಂತಂದರೆ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ಆ್ಯಡ್ ಆದಮೇಲೆ ನೀವು ಅದನ್ನು ಬೇಕಾದರೂ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಯಾವ ಗೂಗಲ್ ಅಕೌಂಟನ್ನು ಕ್ಲಿಕ್ ಮಾಡ್ತೀರೋ ಅದಕ್ಕೆ ಮಾತ್ರ ಬ್ಯಾಕಪ್ ಆಗುತ್ತೆ. ಆದ್ದರಿಂದ ನೀವು ಬೇರೆ ಹೊಸ ಫೋನ್ನಲ್ಲಿ ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿದರೆ ಅಥವಾ ನಿಮ್ಮ ವಾಟ್ಸಪ್ಪನ್ನ ರೀಇನ್ಸ್ಟಾಲ್ ಮಾಡಿದರೆ ಇದೇ ಇಮೇಲನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಫ್ರೆಂಡ್ಸ್, ನಿಮ್ಮ ಡೈಲಿ ಯೂಸ್ ಮಾಡುವ ಇಮೇಲನ್ನು ಆ್ಯಡ್ ಮಾಡಿ. ಇಲ್ಲಿ ಅದು ಸ್ಟೋರೇಜ್ ಇರಲಿ ಅದರಲ್ಲಿ. ಮತ್ತು ಇಲ್ಲಿ ಕೆಳಗೆ ಈ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದನ್ನು ಇಟ್ಕೊಳ್ಬೋದು. ಇನ್ಕ್ಲೂಡಿಂಗ್ ವಿಡಿಯೋಸ್ ಅನ್ನೋ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದನ್ನು ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಯಾವ ಥರ ಚಾಟ್ಸ್, ವಿಡಿಯೋಸ್ ಇಂಪಾರ್ಟೆಂಟ್ ಇದ್ದರೆ ಅದು ಬ್ಯಾಕಪ್ ಆಗಬೇಕಂದ್ರೆ ಅದನ್ನು ಆನ್ ಮಾಡ್ಕೊಳ್ಬೇಕು. ಮತ್ತು ಬ್ಯಾಕಪ್ ಯೂಸಿಂಗ್ ಸೆಲ್ಲರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಆ ಆಪ್ಷನ್ ಕೂಡ ಆನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ವಾಟ್ಸಪ್ ವೈಫೈ ಬೇಕಂತ ಇಲ್ಲ ಬ್ಯಾಕಪ್ ಆಗೋಕ್ಕೆ, ನಿಮ್ಮ ಮೊಬೈಲ್ ಡಾಟಾಯಿಂದನೂ ಕೂಡ ಬ್ಯಾಕಪ್ ಆಗುತ್ತದೆ. ನೀವು ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಇಲ್ಲಿ ಬ್ಯಾಕಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇದು ಬ್ಯಾಕಪ್ ಆಗುತ್ತೆ. ಫೋನಲ್ಲಿ ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಅಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕೇಳುತ್ತೆ, ರಿಜಿಸ್ಟರ್ ಕೊಡಿ. ಮತ್ತು ಇಮೇಲ್ ಅನ್ನೋ ಆಪ್ಷನ್ ಕೂಡ ಕೇಳುತ್ತೆ. ನೀವು ಇವಾಗ ಇಲ್ಲಿ ಯಾವ ಇಮೇಲ್ ಐಡಿಯನ್ನು ಆ್ಯಡ್ ಮಾಡಿದ್ದೀರಾ ಆ ಇಮೇಲ್ ಐಡಿಯನ್ನು ಅಲ್ಲಿ ಆ್ಯಡ್ ಮಾಡಿ. ಮತ್ತು ನಿಮ್ಮ ಎಲ್ಲ ವಾಟ್ಸಪ್ ಡೇಟಾ ಬ್ಯಾಕಪ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.